ಇನ್ನು ಎರಡೂ ಉಪಚುನಾವಣೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಈ ಕಡೆ ಬಿಜೆಪಿಯಿಂದಲೂ ಕೂಡ ಅಭ್ಯರ್ಥಿ ಘೋಷಣೆ, ಮತ ಪ್ರಚಾರ ಆರಂಭ ಆಗಿದೆ. ಉಪಚುನಾವಣೆ ಬಗ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಕೂಡ ಪ್ರತಿಕ್ರಿಯೆ ನೀಡಿರುವಂತದ್ದು. ಇನ್ನು ಬಾಗಲಕೋಟೆಯಲ್ಲಿ ನೋಡ್ತಾ ಹೋದಾಗ ವೀರಣ್ಣ ಚರಂತಿಮಠ ಅವರು ಬಿಜೆಪಿ ಅಭ್ಯರ್ಥಿಯಾಗಿರ್ತಾರೆ. ಹಾಗೇನೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ದಾವಣಗೆರೆ ದಕ್ಷಿಣದ ಬಿಜೆಪಿ ಅಭ್ಯರ್ಥಿ. ಉಪಚುನಾವಣೆ ಬಗ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಣೆ ಆದಂತ ಬೆನ್ನಲ್ಲೇ ಈ ಕಡೆ ಬಿಜೆಪಿಯಿಂದ ಕೂಡ ಅಭ್ಯರ್ಥಿ ಘೋಷಣೆ, ಮತ ಪ್ರಚಾರ ಇದಾಗಲೇ ಆರಂಭ ಆಗಿದೆ. ಯಾವಾಗ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಟಿಕೆಟ್ ಗೊಂದಲ ಇದ್ದಾಗಲೇ ಬಿಜೆಪಿಯಲ್ಲಿ ಮತ ಪ್ರಚಾರ ಅದ್ಧೂರಿಯಾಗಿ ಆರಂಭ ಆಗಿತ್ತು. ಭಾಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ತಾವು ನೋಡ್ತೀರಿ, ಭಾಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ST ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾಯಿದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾಂಗ್ರೆಸ್ಸಿಗರು ಕಳೆದ ಬಾರಿ, ಅದರ ಹಿಂದಿನ ಬಾರಿ ಏನು ಕಾಂಗ್ರೆಸ್ಸಿಗೆ ಚುನಾವಣೆ ಮಾಡಿದ್ರು, ಎಲ್ಲ ಪ್ರಮುಖರು ಈಗ BJPಯನ್ನು ಸೇರ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಮಾರ್ಜಿನಲ್ಲಿ ಗೆಲ್ತೇವೆ. ಇಲ್ಲಿಯೂ ಕೂಡ ಪ್ರಥಮ ಬಾರಿ BJP ಬಾವುಟವನ್ನು ಹರಿಸ್ತೇವೆ. ಇದು ಆರ್.ಬಿ. ತಿಮ್ಮಾಪುರ ಅವರ ಪ್ರತಿಕ್ರಿಯೆ. ದಾವಣಗೆರೆ ಹಾಗೇನೆ ಬಾಗಲಕೋಟೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಆದ ನಂತರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು.